ಕೆಎಸ್ಆರ್ಟಿಸಿ ಬಸ್ ಚಾಲಕನ ಎಡವಟ್ಟಿನಿಂದ ಬಸ್ಸಿನಿಂದ ಆಯ್ತಪ್ಪಿ ಕೆಳಗೆ ಬಿದ್ದ ವಿದ್ಯಾರ್ಥಿನಿಯ ಕಾಲಿನ ಮೇಲೆ ಬಸ್ಸಿನ ಚಕ್ರ ಹರಿದ ಪರಿಣಾಮ ಆಕೆಯ ಕಾಲು ಸಂಪೂರ್ಣ ಅಪ್ಪಚ್ಚಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಎಸ್ಜೆಸಿಐಟಿ ಕಾಲೇಜಿನ ಬಳಿ ನಡೆದಿದೆ. ಕೆಂಪೇಗೌಡ ಲಾ ಕಾಲೇಜಿನ ವಿದ್ಯಾರ್ಥಿನಿ ಬಸ್ನ ಡೋರ್ ಬಳಿ ನಿಂತಿದ್ರಂತೆ. ಈ ವೇಳೆ ಆಯ್ತಪ್ಪಿ ಕೆಳಗೆ ಬಿದ್ದಿದ್ದಾರೆ. ಬಸ್ನ ಹಿಂಬದಿಯ ಚಕ್ರ ಆಕೆಯ ಕಾಲು ಮತ್ತು ಹೊಟ್ಟೆಯ ಮೇಲೆ ಹರಿದಿದೆ. ಘಟನೆಯ ಪರಿಣಾಮ ವಿದ್ಯಾರ್ಥಿನಿಗೆ ತೀವ್ರ ಗಾಯಗಳಾಗಿದ್ದು ತಕ್ಷಣವೇ ಆಸ್ಪತ್ರೆಗೆ ರವಾನಿಸಲಾಗಿದೆ. ಒಂದು ದಾಣೆ ಕೊಡಿ ಸಾಕು. ಇಷ್ಟು ಜನ ಇದ್ದೀರಾ? 50 ಜನ ಅಲ್ಲ, ನೀನ್ 70 ಜನ ನಡ್ಸ್ಕೋ. ಮಕ್ಕಳು ವಿದ್ಯಾರ್ಥಿಗಳು ತುಂಬಾ ಇರ್ತಾರೆ. 5 ಗಂಟೆಗೆ ಮನೆಗೆ ಹೋಗ್ಬೇಕು ಅಂತ ಇರ್ತಾರೆ ಅಂತ ಇಟ್ಕೋ. 5 ಗಂಟೆಗೆ ಮನೆಗೆ ಹೋಗ್ಬೇಕು, 6 ಗಂಟೆಗೆ ಹೋಗ್ಬೇಕು ಅಂತ ಇರ್ತಾರೆ. ನಿನ್ಗೆ ಆದ್ರೆ ಹತ್ಸ್ಕೋ, ಆಗಿಲ್ಲ ನೀನು ಹಿಡಿದು ಬಿಡ್ರಮ್ಮ ಅಂತ ನಿಲ್ಸ್ಬಿಡು. ಅಲ್ಲಿ ಬೆಂಗಳೂರಲ್ಲಿ ಹೋಗ್ಬಿಟ್ಟೆ ನಾವು ಅಲ್ಲಿ ನೀನೆ ಆಟ ಆಡ್ಬೇಕಾ? ಇಲ್ಲ 10 ನಿಮಿಷ ಲೇಟ್ ಆಗ್ತದೆ, ಜನ ಕಾಯ್ತಾ ಇರ್ತಾರೆ ಮುಂದೆ ಹೋಗೋರು. ಯಾಕೆ ಹೋಗ್ತೇ ನೀನ್ ಮುಂದೆ? ಇವತ್ತು ಅವಳ ಜೀವನ ಏನಾಗ್ಬೇಕು? ಬೇರೆ ಸ್ಟೂಡೆಂಟ್ಸ್ ಅಲ್ಲ. ಹತ್ತು ನಿಮಿಷ ನಿಲ್ಸಲ್ಲ ಬಸ್ ಗೊತ್ತಾ? ಅಪಘಾತಕ್ಕೀಡಾಗಿರುವ ಬಾನು ಕೆಂಪೇಗೌಡ ಲಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದು ದೇವನಹಳ್ಳಿ ತಾಲೂಕಿನ ಜೋನಹಳ್ಳಿ ಗ್ರಾಮದವರು ಎಂದು ತಿಳಿದು ಬಂದಿದೆ. ಅಪಘಾತದ ನಂತರ ಸ್ಥಳದಲ್ಲಿದ್ದ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರು ಬಸ್ ಚಾಲಕನನ್ನ ಅಡ್ಡಗಟ್ಟಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುಹಾಸ್ ಅಂತ ಸರ್, ಆ ಹುಡುಗಿ ಬಂದ್ಬಿಟ್ಟು ಬಸ್ ಕಾಯ್ತಾ ಇದ್ರು ಸರ್. ಬಸ್ ಬಂದ್ಬಿಟ್ಟು ಸ್ಟಾಪ್ ಮಾಡಿ ಹುಡುಗಿ ಹತ್ತಕ್ಕೆ ಹೋಗಿ ತಕ್ಷಣ ಬಸ್ ಮೂವ್ ಆಗ್ಬಿಡ್ತು. ಆ ಹುಡುಗಿ ಸ್ಲಿಪ್ ಆಗ್ಬಿಟ್ಟು ಕೆಳಗಡೆ ಬಿದ್ದಿದ ತಕ್ಷಣ 4-5 ಸಲ ಬಸ್ ಹಚ್ಚಿದ್ದಾರೆ ಸರ್ ಹುಡುಗಿ ಮೇಲೆ. ಹುಡುಗಿ ಹೆಸರು ಏನು ಗೊತ್ತಿಲ್ಲ ಸರ್. ತನು ಸರ್, ಕೆಂಪೇಗೌಡ ಲಾ ಕಾಲೇಜ್. ಹುಡುಗಿ ಹೆಸರು ತನು, ದೇವನಹಳ್ಳಿ ಹುಡುಗಿ. ಯಾವ ಇಯರ್ ಅಂತ ಗೊತ್ತಿಲ್ಲ, ಇಷ್ಟು ಗೊತ್ತು ಅಷ್ಟೇ ಸರ್. 4-5 ಸಲ ಬಸ್ ಮುಂದೆ ಹಿಂದೆ ಹಚ್ಚವ್ರೆ ಸರ್. 3rd ಇಯರ್ ಸರ್, ಕೆಂಪೇಗೌಡ ಲಾ ಕಾಲೇಜು 3rd ಇಯರ್ ಹುಡುಗಿ. 3 ಸಲ ಹಚ್ಚವ್ರೆ ಸರ್. ಈಗ ಪೊಲೀಸರು ನೋಡಿದ್ರೆ ಎಲ್ಲ ಸ್ಟೇಷನಲ್ಲಿ ಮಾತಾಡ್ಕೊತೀನಿ ಅಂತ ಎತ್ಕೊಂಡು ಹೋಗೋರ. ಅವ್ರ ಪೊಲೀಸರು ಏನು ಮಾತಾಡ್ತಾ ಇಲ್ಲ, ಬಸ್ ಮಾತ್ರ ಎತ್ಕೊಂಡು ಹೋಗೋರ. ಬಸ್ ಫಸ್ಟ್ ಸ್ಟಾಪ್ ಮಾಡ್ತು ಸರ್. ಹತ್ತಕ್ಕೆ ಹೋಗಿದ್ದು, ಹತ್ತಕ್ಕೆ ಹೋಗಿದ ತಕ್ಷಣ ಮೂವ್ ಮಾಡಿಬಿಟ್ಟವ್ರ. ಅವ್ರಿಗೆ ಸ್ಲಿಪ್ ಆಗಿಬಿಟ್ಟು ಬಿದ್ದವ್ರೆ ಕೆಳಗಡೆ. ಬಿದ್ದಾಗ ಹಿಂದೆ ಇದ್ದವರೆಲ್ಲ ಕಿರ್ಚಿದ್ರೆ ಕೂಡ ಡ್ರೈವರು ನಿಲ್ಸಿಲ್ಲ. ಮುಂದೆ ಹೋಗ್ಬಿಟ್ಟು ಮತ್ತೆ ಹಿಂದೆ ಬಂದ್ಬಿಟ್ಟು ಮತ್ತೆ ಮುಂದೆ 4 ಸರಿ ಹಚ್ಚವನೆ ಸರ್. ಹಿಂಗೆ ಕಾಲ್ ಮೇಲೆ ಡ್ರೈವರ್ ಹಚ್ಚಿರೋದು. ಹಿಂದೆ ಮುಂದೆ 4 ಸರಿ. ಹೆಣ್ಮಗು ಕಾಲೇ ಇಲ್ಲ ಸರ್. ಕಾಲು ಇಲ್ಲಿ ಫುಲ್ಲು ಹಚ್ಚಿರೋದು, ಫುಲ್ ಎಲ್ಲ ಹೋಗ್ಬಿಟ್ಟಿದೆ ಕಾಲು. ಈಗ ಹುಡುಗಿಗೆ ಯಾರು ಸರ್ ಇದು? ಪೊಲೀಸರು ನೋಡಿದ್ರೆ ಎತ್ಕೊಂಡು ಹೋದ್ರು. ಇನ್ನು ಯಾರು ಕೊಡ್ತಾರೆ ಸರ್ ನ್ಯಾಯ ಹುಡುಗಿಗೆ? ಯಾರು ನೋಡ್ತಾರೆ ಸರ್? ನಮಗೇನು ಅಲ್ಲ ಸರ್, ಸ್ಟೂಡೆಂಟ್ಸ್ ಪರವಾಗ ಬಂದಿರೋದು. ನಮಗೂ ಡೈಲಿ ಬಸ್ ಹತ್ತಕ್ಕೆ ಬರ್ತೀವಿ, ಒಂದು ಬಸ್ಸು ನಿಲ್ಸಲ್ಲ. 2 ಅವರ್ 3 ಅವರು ಕಾಯಬೇಕು ಒಂದೊಂದು ಬಸ್ಗೆ. ಮನೆಗೆ ಹೋಗೋದು ಲೇಟ್ ಆದರೆ ಮನೇಲಿ ಇದು ಮಾಡ್ತಾರೆ. ಯಾಕೆ ನಾವೇನು ಓಟ್ ಹಾಕಲ್ವಾ? GST ಕಟ್ಟಲ್ವಾ? ಬಸ್ಸಸ್ ಯಾಕೆ ಕೊಡಲ್ಲ? ಸುದ್ದಿ ತಿಳಿದ ತಕ್ಷಣ ನಂದಿಗಿರಿಧಾಮ ಠಾಣೆಯ ಪೊಲೀಸರು ಹಾಗೂ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕೆಎಸ್ಆರ್ಟಿಸಿ ಬಸ್ ಅನ್ನು ವಶಪಡಿಸಿಕೊಂಡ್ರು. ಇನ್ನು ಅಪಘಾತದ ನಿಖರ ಕಾರಣಗಳ ಬಗ್ಗೆ ತನಿಖೆ ಮುಂದುವರೆದಿದೆ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬೆಂಗಳೂರಲ್ಲಿ ಹೋಗ್ಬಿಟ್ಟು ಏನು ಉದ್ಯೋಗ ಮಾಡ್ಬೇಕಾ? ಉದಾಹರಣೆ ಕೊಡ್ರಿ ನೀವು, ಜಾಸ್ತಿ ಬೇಡ. ನಾವು ಬಸ್ ಬರೋದಾದ್ರೆ ಕಾಯಲ್ವಾ? ನಾನೇನ್ ಮಾಡೋದು ಕಾಯಲ್ವಾ? ಕಾಯ್ತಾನೆ ಇನ್ನೊಬ್ನು. ಟ್ಯಾಕ್ಸ್ ಅನ್ನ ತಗೊಳ್ಳಿ, ಡೋರ್ ಹಾಕೋರು ನಿಂತಿರ್ಬೇಕಾಗಿದೆ. ಅಷ್ಟೇ ಬೇಕಾಗಿರೋದು. 3 ಜನ ಜೀವನ ಹಾಳಾಯ್ತಾ ಸರ್ಕಾರದವ್ರು ಗೌರ್ಮೆಂಟ್ ಕೊಡ್ತಾರ ಇಲ್ಲ ಪ್ರಾಣ ಜೀವನೇ ಹೋಯ್ತು, ಕಾಲ ಹೋಯ್ತು.